ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಟ್ರಾವೆಲ್ ಲಾಗ್. ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಡೇಸ್ 6 ನೈಟ್ಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ದು ಯಾವ ಥರ ಪ್ಲಾನಿಂಗ್ ಮಾಡಬೇಕು, ಎಲ್ಲೆಲ್ಲಿ ಸ್ಟೇ ಮಾಡಬೇಕು ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಅಂಡಮಾನ್ ಟ್ರಿಪ್ಪಿಗೆ ಪ್ಲಾನ್ ಮಾಡಬೇಕು? ಸೊ ಈಗ ತುಂಬ ಜನಕ್ಕೆ ಗೋವಾಗೆಲ್ಲ ಹೋಗಿ ಗೋವಾದಲ್ಲಿ ತುಂಬ ಕ್ರೌಡ್ ಇರುತ್ತೆ, ಮತ್ತು ಗೋವಾದಲ್ಲಿ ಬೀಚಸ್ಗಳು ಅಷ್ಟು ನೀಟಾಗಿಲ್ಲ. ಮತ್ತು ಯಾರಿಗೆ ತುಂಬ ಲೆಸ್ ಕ್ರೌಡ್ ಇರಬೇಕು ಮತ್ತು ತುಂಬ ಲೆಸ್ ಟ್ರಾವೆಲ್ ಮಾಡಬೇಕು, ಜಸ್ಟ್ ರಿಲ್ಯಾಕ್ಸೇಷನ್ ಮತ್ತು ಒಳ್ಳೆ ನೀಟ್ ಬೀಚಸ್ಸು ಆ ಥರ ಯಾರಿಗೆ ಬೇಕಂತ ಅನ್ಸುತ್ತೋ ಅಂಥವ್ರು ಖಂಡಿತವಾಗಿ ಅಂಡಮಾನ್ ಟ್ರಿಪ್ನ ನೀವು ಪ್ಲಾನ್ ಮಾಡ್ಬೋದು. ಅಂಡಮಾನ್ ಬಂದ್ಬಿಟ್ಟು ಇಟ್ಸ್ ಅ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಬೇಸಿಕಲಿ ನೀವು ಅಂಡಮಾನ್ಗೆ ಹೋಗ್ಬೇಕಂತಂದ್ರೆ ಬ್ಯಾಂಗ್ಳೂರಿಂದ ಪೋರ್ಟ್ ಬ್ಲೇರ್ಗೆ ಡೈರೆಕ್ಟ್ ಫ್ಲೈಟ್ ಇದೆ. ಸೊ ನೀವು ಯು ಕ್ಯಾನ್ ಬುಕ್ ಎ ಫ್ಲೈಟ್ ಫ್ರಮ್ ಬ್ಯಾಂಗ್ಳೂರ್ ಟು ಪೋರ್ಟ್ ಬ್ಲೇರ್. ನೀವು ಅಂಡಮಾನಲ್ಲಿ ಮೇಜರ್ 3 ಐಲ್ಯಾಂಡ್ಸ್ನ ನೋಡಬೇಕು. ಒಂದು ಬಂದ್ಬಿಟ್ಟು ಪೋರ್ಟ್ ಬ್ಲೇರು, ಇನ್ನೊಂದು ಆವ್ಲಾಕ್ ಐಲ್ಯಾಂಡು ಆಲ್ಸೋ ನೋನ್ ಆಸ್ ಸ್ವರಾಜ್ ದ್ವೀಪ್ ಐಲ್ಯಾಂಡ್, ಅಂಡ್ ಒನ್ ಮೋರ್ ಇಸ್ ನೀಲ್ ಐಲ್ಯಾಂಡ್. ನೀಲ್ ಐಲ್ಯಾಂಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇಟ್ಸ್ ಲೈಕ್ ಎ ನ್ಯಾಚುರಲಿ ಮೇಡ್ ಕೋರಲ್ ಐಲ್ಯಾಂಡ್ ಅಂತಾನೆ ಕರಿಬಹುದು ನೀವು. ಡೇ 1 ನಿಮಗೆ ಪೋರ್ಟ್ ಬ್ಲೇರ್ ಅಲ್ಲಿ ನಿಮಗೆ 3 ಮೈನ್ ಪ್ಲೇಸಸ್ ಇದೆ. ಒಂದು ರೋಸ್ ಐಲ್ಯಾಂಡ್ ಅಥವಾ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ಕರೀತಾರೆ, ಇನ್ನೊಂದು ಸೆಲ್ಯುಲಾರ್ ಜೈಲು, ಮತ್ತೆ ಆಮೇಲೆ ನಿಮಗೆ ಪೋರ್ಟ್ ಬ್ಲೇರ್ ಅಲ್ಲಿ ಇನ್ನೊಂದು ಕ್ರಾಬ್ರಿಸ್ ಬೀಚ್ ಅಂತಾನೂ ಒಂದು ಇದೆ ನಿಮಗೆ. ಸೊ ಇದು 3 ಬಂದ್ಬಿಟ್ಟು ನಿಮಗೆ ಪೋರ್ಟ್ ಬ್ಲೇರ್ ಅಲ್ಲಿ ನೋಡಬಹುದಾದ ಮೈನ್ ಡೆಸ್ಟಿನೇಷನ್ಸ್. ನಾವು ಆಕ್ಚುಲಿ ಫ್ಲೈಟ್ ನ ನಾವೇ ಓನ್ ಬುಕ್ ಮಾಡ್ಕೊಂಡಿದ್ವಿ. ಹಾಗೆ ನಾವು ಅಂಡಮಾನ್ ಅಲ್ಲಿ ಲ್ಯಾಂಡ್ ಪ್ಯಾಕೇಜ್ ನಾವು ಎಕ್ಸ್ಪ್ಲೋರ್ ಅಂಡಮಾನ್ ಅಂತ ಒಂದು ಅಲ್ಲೇ ಅಂಡಮಾನ್ ಲೋಕಲ್ ಒಂದು ಟ್ರಿಪ್ ಕಂಪನಿ ಇದೆ, ನಾವು ಅವ್ರ ಥ್ರೂ ತಗೊಂಡಿದ್ವಿ. ನಾವು ಏನು ಇಟಿನರಿ ಪ್ಲಾನ್ ಮಾಡಿದ್ವಲ್ಲ ಸೇಮ್ ಇಟಿನರಿಗೆ ನಮಗೆ ಮೇಕ್ ಮೈ ಟ್ರಿಪ್ ಮತ್ತೆ ಎಕ್ಸ್ಪ್ಲೋರ್ ಅಂಡಮಾನ್ ಇವೆರಡು ಕಂಪ್ಯಾರಿಸನ್ ಮಾಡಿದ್ರೆ ನಮಗೆ ಒಂದು 50,000 ಡಿಫ್ರೆನ್ಸ್ ಬರ್ತಾ ಇತ್ತು. ಸೊ ಸೇಮ್ ಹೋಟೆಲ್ ಆಪ್ಷನ್ಸ್ ಮತ್ತೆ ಸೇಮ್ ಟ್ರಾವೆಲ್ ಆಪ್ಷನ್ಸ್. ಸೊ ನಾವು ಅದಕ್ಕೆ ನಾವು ಅದು ಲೋಕಲ್ ಪ್ಯಾಕೇಜ್ನ ತಗೊಂಡಿದ್ವಿ. ನೀವು ಯಾವುದೇ ಪ್ಯಾಕೇಜ್ ತಗೊಳ್ಳಿ, ಐದರ್ ಯು ಟೇಕ್ ಫ್ರಮ್ ಮೇಕ್ ಮೈ ಟ್ರಿಪ್ ಆರ್ ಯು ಟೇಕ್ ಫ್ರಮ್ ಲೋಕಲ್ ವೆಂಡರ್, ಅವ್ರು ನಿಮಗೆ ಪೋರ್ಟ್ ಬ್ಲೇರ್ ಎರಡೇ ಆಪ್ಷನ್ ಕೊಡ್ತಾರೆ. ಐದರ್ ಯು ಕ್ಯಾನ್ ಚೂಸ್ ಬೀಚ್ ಆರ್ ಸೆಲ್ಯುಲಾರ್ ಜೈಲ್ ಅಂಡ್ ಲೈಟ್ ಶೋ, ಆರ್ ಯು ಕ್ಯಾನ್ ಗೋ ಫಾರ್ ರೋಸ್ ಐಲ್ಯಾಂಡ್, ಸೆಲ್ಯುಲಾರ್ ಜೈಲ್ ಅಂಡ್ ಲೈಟ್ ಶೋ. ನಾನೇನು ಹೇಳ್ತೀನಿ ಅಂತಂದ್ರೆ ಪೋರ್ಟ್ ಬ್ಲೇರ್ ಇರೋ ಬೀಚ್ನ ನೀವು ಸ್ಕಿಪ್ ಮಾಡ್ಬೋದು. ಯಾಕೆಂತಂದ್ರೆ ನಿಮಗೆ ಹ್ಯಾವ್ಲಾಕ್ ಐಲ್ಯಾಂಡ್ ಅಲ್ಲಿ ರಾಧಾನಗರ್ ಬೀಚ್ ಅಂತ ಇದೆ, ದಟ್ ಈಸ್ ಒನ್ ಆಫ್ ದ ಕ್ಲೀನೆಸ್ಟ್ ಬೀಚಸ್ ಇನ್ ಏಷ್ಯಾ. ಸೊ ಹಂಗಾಗಿ ನೀವು ಪೋರ್ಟ್ ಬ್ಲೇರ್ ಅಲ್ಲಿ ಬೀಚ್ನ ಸ್ಕಿಪ್ ಮಾಡಿಬಿಟ್ಟು ರೋಸ್ ಐಲ್ಯಾಂಡ್ ಮತ್ತೆ ಸೆಲ್ಯುಲಾರ್ ಜೈಲ್ ಅಂಡ್ ಲೈಟ್ ಶೋನ ನೀವು ಆಫ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ವೆರಿ ಗುಡ್. ಡೇ 2 ನಾವು ಪೋರ್ಟ್ ಬ್ಲೇರ್ ಐಲ್ಯಾಂಡ್ ಇಂದ ಹ್ಯಾವ್ಲಾಕ್ ಐಲ್ಯಾಂಡ್ಗೆ ಹೋಗ್ಬೇಕು. ಹ್ಯಾವ್ಲಾಕ್ ಐಲ್ಯಾಂಡ್ ಇವಾಗ ಸ್ವರಾಜ್ ದ್ವೀಪ್ ಐಲ್ಯಾಂಡ್ ಅಂತಾನು ರೀನೇಮ್ ಮಾಡಿದ್ದಾರೆ. ಅದು ನಮಗೆ ಫೆರಿ ರೈಡ್ ಇರುತ್ತೆ. ಇದನ್ನು ಸ್ವತಃ ನಮಗೆ ಅವ್ರೇನು ಟ್ರಾವೆಲ್ ಏಜೆನ್ಸಿ ಅವರು ಇದ್ರಲ್ಲ ಅವರೇ ಬುಕ್ ಮಾಡಿಕೊಟ್ಟಿರ್ತಾರೆ. ನೀವು ಯಾರಾದರೂ ಓನ್ ಆಗಿ ಟ್ರಿಪ್ನ ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲ ಆನ್ಲೈನ್ ಅವೈಲೇಬಲ್ ಇದೆ. ಸೊ ನೀವು ಆನ್ಲೈನ್ ನೀವೇ ಬುಕ್ ಮಾಡ್ಕೋಬಹುದು. ರಾಧಾನಗರ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಬೀಚಸ್ ಆಫ್ ಏಷ್ಯಾ ಅಂತಾನೆ ಹೇಳ್ಬೋದು. ಅದನ್ನ ತುಂಬಾನೇ ಕ್ಲೀನ್ ಆಗಿರುತ್ತೆ, ಮತ್ತೆ ಆಮೇಲೆ ಲೆಸ್ ಕ್ರೌಡೆಡ್, ವಾಟರ್ ಅಂತೂ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಬೀಚಲ್ಲಿ ಯಾರ್ಯಾರಿಗೆ ಆಟ ಆಡಬೇಕು ಅವ್ರ ವೇವ್ಸ್ನು ನಿಮಗೆ ತುಂಬಾ ದೊಡ್ಡದಿರೋದಿಲ್ಲ, ಲೈಕ್ ಮಾಡರೇಟ್ ಲೆವೆಲ್ ಅಲ್ಲಿ ಇರುತ್ತೆ ನಿಮಗೆ. ಆಮೇಲೆ ರಾಧಾನಗರ್ ಬೀಚ್ ಇನ್ನೊಂದು ಏನಕ್ಕೆ ಫೇಮಸ್ ಅಂತಂದ್ರೆ ರಾಧಾನಗರ್ ಬೀಚ್ ಅಲ್ಲಿ ನಿಮಗೆ ಫೋಟೋ ಸೆಷನ್ ಮತ್ತೆ ಸನ್ಸೆಟ್ ಇವೆರಡಕ್ಕೂ ತುಂಬಾ ಫೇಮಸ್. ನಾವು ಫೋಟೋ ಸೆಷನ್ ನಾವು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ, ಯಾಕೆಂತಂದ್ರೆ ಪ್ಯಾಕೇಜ್ ಅಲ್ಲಿ ಅವರು ತುಂಬಾನೇ ಕಾಸ್ಟ್ಲಿ ನಮಗೆ ಚಾರ್ಜಸ್ ಮಾಡ್ತಾ ಇದ್ರು. ನಿಮಗೆ ರಾಧಾನಗರ್ ಬೀಚ್ಗೆ ಹೋದ್ರೆ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಲೋಕಲ್ ಫೋಟೋ ಸೆಷನ್ ಮಾಡೋಂಥ ಹುಡುಗರುಗಳು ಸಿಗ್ತಾರೆ ನಿಮಗೆ. ಅವರೇ ಒಂದು 4-5 ಗ್ರೂಪ್ಗಳು ಇರುತ್ತೆ ಅಲ್ಲಿ. ಅವ್ರದ್ದು ನಂಬರ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನಿಮಗೆ. ನಾವು ಫೋಟೋ ಸೆಷನ್ಗೆ 1500 ಚಾರ್ಜ್ ಮಾಡ್ತಾರೆ. ಸೊ ಫೋಟೋಸ್ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ನೋಡ್ಬೋದು ನೀವು. ಅದೇ ನಾನು ಹೇಳಿದ್ನಲ್ಲ, ಬೀಚ್ ತುಂಬಾ ಕ್ಲೀನ್ ಆಗಿರುತ್ತೆ, ಮತ್ತೆ ಸನ್ಸೆಟ್ ಟೈಮ್ಗೆ ನೀವು ಹೋದ್ರೆ ತುಂಬಾ ಚೆನ್ನಾಗಿ ಫೋಟೋಸ್ಗಳು ಬರುತ್ತೆ. ಸೊ ನಮ್ದು ಸೆಕೆಂಡ್ ಡೇ ರಾಧಾನಗರ್ ಬೀಚ್ ಫೋಟೋ ಸೆಷನ್ ಮತ್ತೆ ಬೀಚಲ್ಲೆಲ್ಲ ಆಟ ಆಡಿದ್ಮೇಲೆ ನಾವು ಮತ್ತೆ ನಮ್ದು ರೂಮ್ಗೆ ಹೋದ್ವಿ. ಸೊ ನಾವು ಹ್ಯಾವ್ಲಾಕ್ ಐಲ್ಯಾಂಡ್ ಅಲ್ಲಿ 2 ಡೇಸ್ ಇಲ್ಲೇ ಉಳ್ಕೊಂಡಿದ್ದೀವಿ. ಡೇ 2 ಮತ್ತೆ ಡೇ 3 ಹ್ಯಾವ್ಲಾಕ್ ಐಲ್ಯಾಂಡ್ ಅಲ್ಲೇ ಇರುತ್ತೆ. ನಾವು ಉಳ್ಕೊಂಡಿದ್ದು ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಲೆಮನ್ ಗ್ರಾಸ್ ರೆಸಾರ್ಟ್ ಅಂಡ್ ಸ್ಪಾ ಅಂತ. ಇದು ತುಂಬಾನೇ ಚೆನ್ನಾಗಿದೆ, ರೂಮ್ಸ್ ಆಗ್ಲಿ ಮತ್ತೊಂದಾಗ್ಲಿ. ಮತ್ತೆ ಇದ್ರ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಇದ್ರದ್ದು ಬ್ಯಾಕ್ ಯಾರ್ಡಿಗೆ ಹೋದ್ರೆ ಇಟ್ ಈಸ್ ಅಟ್ಯಾಚ್ಡ್ ಟು ಸಿ, ಇಟ್ಸ್ ಎ ಸಿ ಅಟ್ಯಾಚ್ಡ್ ಪ್ರಾಪರ್ಟಿ. ನಿಮಗೆ ಏನಾದ್ರು ಬೋರ್ ಆಯ್ತು ಅಂತಂದ್ರೆ ನೀವು ಆರಾಮಾಗಿ ಹೋಗಿ ಅಲ್ಲಿ ಸಿ ಅಲ್ಲಿ ಆಟ ಆಡ್ಬೋದು. ಮತ್ತೆ ನೀವು ಅಲ್ಲೇ ನಿಮಗೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ನಿಮಗೆ ಸಿ ಸಿಗುತ್ತೆ. ಅದ್ರದ್ದು ವಿಡಿಯೋಸ್ ಎಲ್ಲ ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ಅದನ್ನು ನೋಡ್ಕೊಂತ ಹೋಗಿ. ನೀವೀಗ ಏನ್ ನೋಡ್ತಿದ್ದೀರೋ ಇದು ನಾವು ಉಳ್ಕೊಂಡಿದ್ದು ಸ್ಟೇ. ಇಲ್ಲೇ ನಿಮಗೆ ಅವ್ರದೇನೆ ಕಿಚನ್ ಇರುತ್ತೆ. ಸೊ ನೀವು ಔಟ್ ಸೈಡ್ ಎಲ್ಲೂ ಹೋಗೋ ಅವಶ್ಯಕತೆ ಬೇಕಾಗೋದಿಲ್ಲ. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಅಂಡಮಾನ್ ಬೇಸಿಕಲಿ ಯಾರಿಗೆ ಇಷ್ಟ ಆಗುತ್ತೆ ಅಂತಂದರೆ ಜಸ್ಟ್ ರಿಲ್ಯಾಕ್ಸೇಷನ್ಗೆ ಮತ್ತು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗೋ ಅಂಥವ್ರಿಗೆ ಅಂಡಮಾನ್ ಇಷ್ಟ ಆಗುತ್ತೆ ನಿಮಗೆ. ಇಲ್ಲಿ ನಿಮ್ಗೆ ಅಂಡಮಾನ್ಗೆ ಹೋಗ್ಬಿಟ್ಟು ನಾನು ತುಂಬ ಪ್ಲೇಸಸ್ ನೋಡ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ, ಆ ಥರದ್ದೆಲ್ಲ ನಿಮ್ಗೆ ಏನು ಆಪ್ಷನ್ಸ್ ಇರೋಲ್ಲ. ಯಾಕೆಂದರೆ ಇದೆಲ್ಲ ಸ್ಮಾಲ್ ಐಲ್ಯಾಂಡ್ಸ್. ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 7 ಕಿಲೋಮೀಟರ್ ಟು 15 ಕಿಲೋಮೀಟರ್ಸ್ ಒಂದು ಐಲ್ಯಾಂಡೇ ಮುಗಿದೋಗುತ್ತೆ.
ನಿಮಗೆ ಮ್ಯಾಕ್ಸಿಮಮ್ ಆಪ್ಷನ್ಸ್ ಅಂತಂದರೆ ಇಲ್ಲಿ ಬೀಚಸ್ ಸಿಗುತ್ತೆ. ನೀವು ಆಸ್ ಅ ಬ್ಯಾಚುಲರ್ ನೀವು ಹೋದರೆ ನೀವು ಟ್ರಕ್ಕಿಂಗು ಅಥವಾ ಫಾರೆಸ್ಟ್ ಎಕ್ಸ್ಪ್ಲೋರು ಆ ಥರ ಎಲ್ಲ ಮಾಡ್ಬೋದು. ಬಟ್ ನೀವು ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತೀನಿ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತಂದರೆ ಅಂಡಮಾನ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ನಮ್ಮದು ಡೇ 3 ಹ್ಯಾವ್ಲಾಕ್ ಐಲ್ಯಾಂಡಲ್ಲೇ ಇತ್ತು. ಡೇ 3 ನೀವು ಏನೇನು ಮಾಡ್ಬೋದು ಅಂತಂತಂದರೆ, ನೀವು ಅರ್ಲಿ ಮಾರ್ನಿಂಗ್ ಒಂದು 4 o'clock ಅಥವಾ 5 o'clock ಹಂಗೆ ಎದ್ದು ಹೋದರೆ ನಿಮಗೆ ಕಾಯಾಕಿಂಗ್ ಮತ್ತು ಸ್ಕೂಬಾ ಡೈವಿಂಗ್ನ ಮುಗಿಸ್ಕೊಂಡು ನೀವು 9 o'clock ಒಳಗಡೆ ಈ 2 ಆ್ಯಕ್ಟಿವಿಟಿನ ಮುಗಿಸ್ಬೋದು. ಕಾಯಾಕಿಂಗ್ ಮತ್ತು ಸ್ಕೂಬಾ ಡೈವಿಂಗು ಅಂಡಮಾನಲ್ಲಿ ಮಸ್ಟ್ ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ನಿಮಗೆ ತುಂಬ ವಾಟರ್ಸ್ ಇರುತ್ತೆ. ಹಾಗೆ ಮತ್ತು ನೀವು ಕಾಯಾಕಿಂಗು 3:30 ಅಥವಾ 4 o'clock ಹಂಗೆ ಹೋದರೆ ನಿಮಗೆ ಲೈಟ್ ರಿಫ್ಲೆಕ್ಷನ್ ಟೈಪ್ ಬೀಚೆಲ್ಲ ನಿಮಗೆ ಲೈಟಿಂಗ್ ಇದ್ರಲ್ಲಿ ಥರ ಕಾಣಿಸ್ತಾ ಇರುತ್ತೆ ನಿಮಗೆ. ನಾವು ಕಾಯಾಕಿಂಗ್ ಮತ್ತು ಸ್ಕೂಬಾ ಡೈವಿಂಗ್ನ ನಾನು ಪ್ಯಾಕೇಜಲ್ಲಿ ತೊಗೊಂಡಿರಲಿಲ್ಲ. ಪ್ಯಾಕೇಜಲ್ಲಿನೂ ಅದು ತುಂಬ ಕಾಸ್ಟ್ಲಿ ಬರ್ತಾಯಿತ್ತು. ನಾನು ನಿಮಗೆ ಸ್ಕ್ರೀನ್ ಮೇಲೆ ಒಂದು ಲೋಕಲ್ ಇವ್ರದ್ದು ಡಿಸ್ಪ್ಲೇ ಮಾಡ್ತೀನಿ, ಓಷನ್ ಎಕ್ಸ್ಪ್ಲೋರರ್ ಅಂತ ಅವ್ರದ್ದು. ನಿಮಗೆ ಕಾಯಾಕಿಂಗ್ ಮತ್ತು ಸ್ಕೂಬಾ ಡೈವಿಂಗು ಬೇಸ್ಡ್ ಆನ್ ಯುವರ್ ಬಾರ್ಗೇನಿಂಗ್ ಸ್ಕಿಲ್ಸ್ ನಿಮಗೆ ಇನ್ಕ್ಲೂಡಿಂಗ್ ನೀವು 4,000 6,000 ಅಥವಾ 4,000 to 8,000 ಈ ಎರಡು ರೇಂಜಲ್ಲಿ ನೀವು ಮಾತಾಡ್ಕೋಬೋದು ನಿಮಗೆ. ಅದು ಮತ್ತೆ ಬೇಸ್ಡ್ ಆನ್ ದ ಕ್ರೌಡ್ ಮತ್ತು ಬೇಸ್ಡ್ ಆನ್ ದ ಸೀಸನ್ ಇರುತ್ತೆ. ನಾವು ಹೋಗಿದ್ದು ಜನವರಿಯಲ್ಲಿ. ಸೊ ಕಾಯಾಕಿಂಗ್ ಮತ್ತು ಸ್ಕೂಬಾ ಡೈವಿಂಗ್ ಎರಡೂ ಸೇರಿಬಿಟ್ಟು 6,000 ನಾವು ಹೋಗಿದ್ವಿ. ನೀವು ಕಾಯಾಕಿಂಗ್ ಮತ್ತು ಸ್ಕೂಬಾ ಡೈವಿಂಗ್ ಆ್ಯಕ್ಟಿವಿಟೀಸ್ನ 9 o'clock ಹಂಗೆ ಮುಗಿಸ್ಕೊಂಡ್ರೆ ಆಮೇಲೆ ನಿಮಗೆ 9:30 ಹಂಗೆ ಕ್ಯಾಬಲ್ಲಿ ಪಿಕಪ್ ಮಾಡಿಬಿಟ್ಟು ನಿಮಗೆ ಎಲಿಫೆಂಟ್ ಬೀಚಿಗೆ ಕರ್ಕೊಂಡು ಹೋಗ್ತಾರೆ. ನಿಮಗೆ ಹ್ಯಾವ್ಲಾಕ್ ಐಲ್ಯಾಂಡ್ ಎಲಿಫೆಂಟ್ ಬೀಚ್ ನಿಮಗೆ ಒಂದು ಬೋಟ್ ರೈಡು ಮತ್ತು ಕಂಪ್ಲೀಟ್ ವಾಟರ್ ಆ್ಯಕ್ಟಿವಿಟೀಸ್ ಇರೋವಂಥ ಒಂದು ಬೀಚು. ಬಟ್ ಆದರೆ ಇದ್ರದ್ದು ಏನು ಪ್ರಾಬ್ಲಮ್ ಅಂತಂತಂದರೆ ಎಲಿಫೆಂಟ್ ಬೀಚ್ದು ಆ್ಯಕ್ಟಿವಿಟಿ ಯಾವುದೇ ಟೈಮಲ್ಲಿ ಕ್ಯಾನ್ಸಲ್ ಆಗ್ಬೋದು. ಬೇಸ್ಡ್ ಆನ್ ದ ಟೈಡ್, ಅಂದರೆ ಅಲೆಗಳದ್ದು ಏನು ಇಂಟೆನ್ಸಿಟಿ ಇರೋದಲ್ಲ ಅದ್ರ ಮೇಲೆ ನಿಮಗೆ ಡಿಸೈಡ್ ಮಾಡ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ಬೇಕೋ ಬೇಡವಾ ಅಂತ. ನಮ್ಮದು ಬ್ಯಾಡ್ ಲಕ್ಕಿಗೆ ಅವತ್ತು ತುಂಬಾ ವರ್ಸ್ಟ್ ಸಿಚುವೇಶನ್ ಇತ್ತು. ಹಂಗಾಗಿ ನಮಗೆ ಎಲಿಫೆಂಟ್ ಬೀಚ್ ಕ್ಯಾನ್ಸಲ್ ಆಯಿತು. ಮತ್ತು ಆಮೇಲೆ ನಿಮಗೆ ಅಂಡಮಾನ್ ಟ್ರಿಪ್ದು ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಯಾವುದೇ ದಿನದ ಏನೋ ಒಂದು ಆ್ಯಕ್ಟಿವಿಟಿ ಕ್ಯಾನ್ಸಲ್ ಆಯಿತು ಅಂತಂದರೆ ಅದ್ರ ರಿಲೇಟೆಡ್ ಅಮೌಂಟ್ ವಾಪಸ್ ಕೊಡ್ತಾರೆ ನಿಮಗೆ. ಡೇ 4 ನಾವು ಪೋರ್ಟ್ ಬ್ಲೇರಿಂದ ನೀಲ್ ಐಲ್ಯಾಂಡ್ಗೆ ಮತ್ತೆ ಫೆರಿಯಲ್ಲಿ ಹೋಗ್ಬೇಕು. ನಾವು ನಿಮಗೆ ಅಂಡಮಾನಲ್ಲಿ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗ್ಬೇಕಂತಂದರೆ ಫೆರಿನೇ ಆಪ್ಷನ್ ಇರೋದು. ಸೊ ನಿಮಗೆ ಅಲ್ಲಿ ಇರೋದೇ 2 ಕಂಪ್ನಿದು ಫೆರಿಗಳಿದ್ದಾವೆ. ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು, ಅವ್ರದ್ದು ಆನ್ಲೈನ್ ವೆಬ್ಸೈಟ್ಸ್ಗಳಿದೆ. ನೀಲ್ ಐಲ್ಯಾಂಡಲ್ಲಿ ಲಕ್ಷ್ಮಣ್ಪುರ್ ಬೀಚ್ 1, ಲಕ್ಷ್ಮಣ್ಪುರ್ ಬೀಚ್ 2 ಅಂತ ಇದೆ. ಸೊ ಲಕ್ಷ್ಮಣ್ಪುರ್ ಬೀಚ್ ಏನಕ್ಕೆ ಫೇಮಸ್ ಅಂತಂತಂದರೆ ನ್ಯಾಚುರಲಿ ಮೇಡ್ ಕೋರಲ್ ಐಲ್ಯಾಂಡ್ ಇದೆ ಇದರಲ್ಲಿ, ತುಂಬಾ ಚೆನ್ನಾಗಿದೆ. ಮತ್ತು ಆಮೇಲೆ ನೀವಿಲ್ಲಿ ನೀಲ್ ಐಲ್ಯಾಂಡ್ಗೆ ಹೋದರೆ ಅಲ್ಲಿ ಗೈಡ್ಗಳಿರ್ತಾರೆ, ಗೈಡ್ನ ತೊಗೊಂಡೋಗಿ ಇಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ವಿತೌಟ್ ಗೈಡ್ ಹೋದರೆ ನಿಮಗೆ ಈ ಬೀಚ್ ಅಷ್ಟು ಎಕ್ಸೈಟಿಂಗ್ ಅಂತ ಅನ್ಸೋದಿಲ್ಲ. ನಿಮಗೆ ನೀಮೋ ಫಿಶ್ ಆಗಲಿ, ಹಾಗೆ ಮತ್ತು ಇನ್ನೊಂದು ಸೀ ಕುಕುಂಬರ್, ಈ ಥರ ಡಿಫ್ರೆಂಟ್ ಸ್ಪೀಷೀಸ್ಗಳನ್ನ ಗೈಡ್ಗಳಿಗೆ ಗೊತ್ತಿರುತ್ತೆ ಪರ್ಟಿಕ್ಯುಲರ್ ಜಾಗದಲ್ಲಿ ಹೋದರೆ ಸಿಗುತ್ತೆ ಅಂತ. ಅಲ್ಲಿ ಕರ್ಕೊಂಡೋಗಿ ನಿಮಗೆ ಅವರೆಲ್ಲದನ್ನು ತೋರಿಸ್ತಾರೆ. ನೀಲ್ ಐಲ್ಯಾಂಡಲ್ಲಿ ಗೈಡ್ ಇಸ್ ಎ ಮಸ್ಟ್. ಇಲ್ಲಿ ನಿಮಗೆ 1,500 rupeesನ ಚಾರ್ಜ್ ಮಾಡ್ತಾರೆ. ನೀವು 1 couple ಹೋದ್ರೂ ಅಷ್ಟೇ ಚಾರ್ಜ್ ಮಾಡ್ತಾರೆ, ನೀವು 10 members ಗ್ರೂಪ್ ಹೋದ್ರೂ ಅಷ್ಟೇ ಚಾರ್ಜ್ ಮಾಡ್ತಾರೆ. ನೀವು ಅಲ್ಲಿ ಬೇಕಾದ್ರೆ 2-3 couples ಕಾಂಬೈನ್ ಮಾಡ್ಕೊಂಡ್ಬಿಟ್ಟು ಒಬ್ರು ಗೈಡ್ ತೊಗೊಂಡು ನೀವು ಹೋಗ್ಬೋದು. ಡೇ 4 ನಾವು 2 ಲಕ್ಷ್ಮಣ್ಪುರ್ ಬೀಚ್ 1 and 2. ಲಕ್ಷ್ಮಣ್ಪುರ್ ಬೀಚ್ 1 ನಿಮಗೆ ಕೋರಲ್ ಐಲ್ಯಾಂಡ್ಸ್ಗಳು ಸಿಗುತ್ತೆ. ನಿಮಗೆ ಲಕ್ಷ್ಮಣ್ಪುರ್ ಬೀಚ್ 2 ನಿಮಗೆ ಸನ್ಸೆಟ್ ಸಿಗುತ್ತೆ. ಸೊ ಇದಾದಮೇಲೆ ನಾವು ನೀಲ್ ಐಲ್ಯಾಂಡಲ್ಲೇ 4th ಡೇ ನಾವು ಸ್ಟೇ ಮಾಡಿದ್ವಿ. ಅದು ನಾವೆಲ್ಲಿ ಸ್ಟೇ ಮಾಡಿದ್ವಿ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಅದು ಆಪ್ಷನ್ ನಾನು ಕೊಡ್ತೀನಿ ನಿಮಗೆ. ಇದಾದಮೇಲೆ ನಮಗೆ 5th ಡೇ ನಾವು ಮಾರ್ನಿಂಗು ನೀಲ್ ಐಲ್ಯಾಂಡ್ಗೆ ಹೋಗಿದ್ವಿ. ನೀಲ್ ಐಲ್ಯಾಂಡು ನಿಮಗೆ ಏನಕ್ಕೆ ಫೇಮಸ್ ಅಂತಂದ್ರೆ ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ಗೆ. ನಮಗೇನು ಎಲಿಫೆಂಟ್ ಬೀಚಲ್ಲಿ ನಮಗೆ ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಮಿಸ್ ಆಗಿತ್ತಲ್ಲ, ನಾವು ಅದನ್ನು ನೀಲ್ ಐಲ್ಯಾಂಡಲ್ಲಿ ಮಾಡಿದ್ವಿ. ಸೊ ಇದಿಷ್ಟು ನಿಮಗೆ 5 days ಅಂಡಮಾನ್ ಐಲ್ಯಾಂಡ್ದು ಟ್ರಿಪ್ ಇಟಿನರಿ ಆಗಿರುತ್ತೆ. ಆಮೇಲೆ ನಮಗೆ 5th ಡೇ ನಾವು ಏನು ಮಾಡಿದ್ವಿ ಅಂತಂದರೆ, 5th ಡೇ ನಾವು ಅರೌಂಡ್ ಆಫ್ಟರ್ನೂನ್ ಹಂಗೆ ನಾವು ಚೆಕ್ಔಟ್ ಆಗಿಬಿಟ್ಟು ನೀಲ್ ಐಲ್ಯಾಂಡಿಂದ ಡೈರೆಕ್ಟ್ ಪೋರ್ಟ್ ಬ್ಲೇರ್ಗೆ ಮತ್ತೆ ನಾವು ಫೆರಿಯಲ್ಲಿ ಬಂದ್ವಿ. ಆಮೇಲೆ ನಾವು 5th ಡೇ ನಾವು ಪೋರ್ಟ್ ಬ್ಲೇರಲ್ಲಿ ಸ್ಟೇ ಮಾಡಿದ್ವಿ. ಇಲ್ಲಿ ಒಂದು ನೀವೇನು ಮಾಡ್ಬೋದು ಅಂತಂದರೆ, 5th ಡೇ ನೀವು ಪೋರ್ಟ್ ಬ್ಲೇರ್ಗೆ ಯಾವ ಟೈಮಲ್ಲಿ ಬರ್ತೀರ ಅನ್ನೋದು ನಿಮಗೆ ಕನ್ಫರ್ಮೇಷನ್ ಇರುತ್ತಲ್ವಾ. ಸೊ ನೀವು ಲೇಟ್ ನೈಟ್ ಫ್ಲೈಟ್ನ ಬುಕ್ ಮಾಡ್ಕೊಂಡ್ರೆ 5th ಡೇ ನೀವು ಪೋರ್ಟ್ ಬ್ಲೇರಲ್ಲಿ ಸ್ಟೇ ಮಾಡೋ ಅವಶ್ಯಕತೆ ಇರುತ್ತೆ. ಡೈರೆಕ್ಟ್ ನೀವು ಬ್ಯಾಂಗ್ಳೂರಿಗೆ ಬರ್ಬೋದು. ಇಲ್ಲ ನಮಗೆ ರೆಸ್ಟ್ ತೊಗೊಂಡು ಬರ್ತೀವಿ ಅಂತಂದರೆ 5th ಡೇ ನೀವು ಪೋರ್ಟ್ ಬ್ಲೇರ್ ಸ್ಟೇ ಮಾಡ್ಬೋದು. ನಿಮಗೆ 5th ಡೇ ಏನು ಆ್ಯಕ್ಟಿವಿಟೀಸ್ ಇರೋದಿಲ್ಲ. ನೀವು ಬೇಕಾದರೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಇನ್ನೊಂದ್ಸಲ ನೀವು ಸೆಲ್ಯುಲಾರ್ ಜೈಲ್ದು ಲೈಟ್ ಶೋಗೆ ಹೋಗ್ಬೋದು. ಸೆಲ್ಯುಲಾರ್ ಜೈಲ್ ಲೈಟ್ ಶೋ ನಿಮ್ಗೆ ಎಷ್ಟು ಸಲ ನೋಡಿದ್ರು ಅದು ಬೋರ್ ಆಗೋದಿಲ್ಲ. ಸೊ ನಾವು 5th ಡೇ ಅಲ್ಲೇ ಸ್ಟೇ ಮಾಡಿದ್ವಿ. ಮತ್ತೆ ಇನ್ನೊಂದ್ಸಲ ಲೈಟ್ ಶೋಗೆ ಹೋಗಿದ್ವಿ. ನಾವು 6th ಡೇ ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡು ಬೆಂಗಳೂರಿಗೆ ಬಂದ್ವಿ. ಇದಿಷ್ಟು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ದು 5 nights 6 days ಟ್ರಿಪ್ ಇಟಿನರಿ. ಸೊ ಮತ್ತೆ ನಿಮಗೆ ಇನ್ನೊಂದ್ಸಲ ಸ್ಕ್ರೀನ್ ಮೇಲೆ ಎಲ್ಲ ಸಮರಿಗಳನ್ನ ನಾನು ಹಾಕ್ತೀನಿ. ನಮಗೆ ಟೋಟಲ್ ಫ್ಲೈಟ್ ಚಾರ್ಜಸ್ ಬಂದ್ಬಿಟ್ಟು 54,000 ಆಗಿತ್ತು. ಮತ್ತು ಲ್ಯಾಂಡ್ ಪ್ಯಾಕೇಜ್ ಬಂದ್ಬಿಟ್ಟು 54,000, ಅದನ್ನು 54,000 ಆಗಿತ್ತು. ಸೊ 1,08,000. ಸೊ ಇದು 3 members ನಾವು ಹೋಗಿದ್ದು. ನಾನು, ನನ್ನ ವೈಫು ಮತ್ತು ನಮ್ಮ ಪಾಪು ಹೋಗಿದ್ವಿ.
ಹಂಗೆ ನಿಮಗೆ ಫುಡ್ ಎಲ್ಲ ಬಂದ್ಬಿಟ್ಟು ನಿಮಗೆ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಬ್ಯಾಂಗ್ಳೂರ್ ರೆಸ್ಟೋರೆಂಟ್ ಪ್ರೈಸಸ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಬೇಸ್ಡ್ ಆನ್ ನೀವು ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಅಂತೂ ತುಂಬಾನೇ ಆಪ್ಷನ್ಸ್ ಇರುತ್ತೆ. ನಾವು ವೆಜಿಟೇರಿಯನ್ಸ್ ಆಗಿದ್ವಿ. ಸೊ ನಮಗೆ ಊಟಕ್ಕೆ ಅಷ್ಟೊಂದೇನು ಖರ್ಚಾಗಿಲ್ಲ ಹೇಳ್ಬೇಕಂತಂದ್ರೆ 5 days ಅಲ್ಲಿ. ಸೊ ನಾವು ಎಲ್ಲೆಲ್ಲಿ ಸ್ಟೇ ಮಾಡಿದ್ವಿ ಅದೆಲ್ಲ ಹೋಟೆಲ್ಸ್ಗಳಲ್ಲಿ ರೆಸ್ಟೋರೆಂಟ್ ಅಟ್ಯಾಚ್ಡ್ ಇತ್ತು. ಸೊ ನಾವು ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ, ಯಾಕೆಂತಂದ್ರೆ ನಿಮಗೆ ಅಷ್ಟು ಹೊರಗಡೆ ಹೋಗ್ಲಿಕ್ಕೆ ಆಪ್ಷನ್ಸ್ಗಳಿಲ್ಲ. ಹಾಗಾಗಿ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಆ ಹೋಟೆಲ್ಸ್ಗಳನ್ನೇ ನಾವು ಊಟನ ಮಾಡ್ತಾ ಇದ್ವಿ. ಸೊ ಇದಿಷ್ಟು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಯಾರಾದ್ರೂ ಟ್ರಿಪ್ಪಿಗೆ ಹೋಗ್ಬೇಕನ್ನಂಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ದು ಪ್ಲಾನ್ ನ ಮಾಡ್ಕೊಳ್ಳಿ. ನೀವು ಅರೌಂಡ್ ಒಂದು 1,25,000 ಅಲ್ಲಿ ನೀವು 3 members ಕಂಫರ್ಟಬಲ್ ಅಂಡ್ ಲಕ್ಸುರಿಯಸ್ ಆಗಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಟ್ರಿಪ್ ನ ಮಾಡ್ಕೊಂಡ್ ಬರ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.